ಹಳೆ ಕಲ್ಲು ಹೊಸ ಬಿಲ್ಲು. ಹಳೆ ಕಟ್ಟಡದ ಮೇಲೆ ಕಟ್ಟಡ ನಿರ್ಮಿಸಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ ಕ್ಯಾಸೆಟಿಕ್ ಇಂಜಿನಿಯರ್ಗಳು. ಮುದಬಾಳ ಕ್ರಾಸ್ ಬಸ್ ನಿಲ್ದಾಣ ಉದ್ಘಾಟನೆ ಮಾಡಿದ ಶಾಸಕ. ಬಸ್ ನಿಲ್ದಾಣದ ಕಾಮಗಾರಿಯಲ್ಲಿ ಗುತ್ತಿಗೆದಾರರ ಜೊತೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶಾಮೀಲು ಎಂಬ ಗಂಭೀರ ಆರೋಪ. ತಾಲೂಕಿನ ಮುದುಬಾಳ ವೃತ್ತದಲ್ಲಿ ಹಳೆಯ 35 ವರ್ಷಗಳ ಹಿಂದೆ ನಿರ್ಮಿಸಲಾದ ಬಸ್ ನಿಲ್ದಾಣ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಯಿಂದ ಕೂಡಿದ್ದು ಅನೇಕ ಕಡೆ ಬಿರುಕು ಬಿಟ್ಟು ಕುಸಿದು ಬೀಳುವ ಹಂತಕ್ಕೆ ತಲುಪಿತ್ತು. ಮುದಬಾಳ ವೃತ್ತದ ಮೇಲೆ ಬೀದರ್ ಟು ಚಾಮರಾಜನಗರ 150A ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು, ಮುದಬಾಳ ವೃತ್ತಕ್ಕೆ ಬಂದ್ರೆ 4 ದಿಕ್ಕಿಗೆ ಹೋದ್ರೂ 100ಕ್ಕೂ ಅಧಿಕ ಹಳ್ಳಿಗಳನ್ನ ತಲುಪಬಹುದಾದಂತಹ ವೃತ್ತವಾಗಿದ್ದು, ಪ್ರಯಾಣಿಕರು ಮಳೆಗಾಲ ಬಂದ್ರೆ ಮಳೆಯಲ್ಲಿ ನೆನೆಯಬೇಕು, ಬೇಸಿಗೆ ಬಂದ್ರೆ ಬಿಸಿಲಲ್ಲಿ ನಿಲ್ಲಬೇಕು ಎನ್ನುವಂತಾಗಿದ್ದು, ಈ ವೃತ್ತದಲ್ಲಿ ಒಂದು ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣವಾಗಬೇಕು ಎನ್ನುವುದು ಅನೇಕ ಗ್ರಾಮದ ಸಾರ್ವಜನಿಕರ ಬೇಡಿಕೆಯಾಗಿತ್ತು. ಆ ಬೇಡಿಕೆಯಂತೆ ಹಲವಾರು ಬಾರಿ ಸ್ಥಳೀಯರು, ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಿಳಿಸಿದ್ರು. ಇದನ್ನ ಗಮನಿಸಿದ ಶಾಸಕರು 15 ಲಕ್ಷ ವೆಚ್ಚದಲ್ಲಿ ನೂತನ ಬಸ್ ಶೆಲ್ಟರ್ ನಿರ್ಮಾಣ ಮಾಡಲು ಕ್ಯಾಶೆಟಿಕ್ ನಿರ್ಮಿತ ಕೇಂದ್ರಕ್ಕೆ ಗುತ್ತಿಗೆ ನೀಡಿದ್ರು. ಆದರೆ ಗುತ್ತಿಗೆದಾರರು ಶಿಥಿಲ ಕಟ್ಟಡದ ಮೇಲೆಯೇ ಮೇಲ್ಚಾವಣಿ ಹಾಕಿ ಬಸ್ ನಿಲ್ದಾಣವನ್ನು ನಿರ್ಮಿಸಿದ್ದಾರೆ. ಈ ಕಾಮಗಾರಿಯ ಪ್ರಾರಂಭದ ಹಂತದಲ್ಲಿ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದರೂ ಅದರ ಮೇಲ್ಭಾಗದಲ್ಲಿ ಮತ್ತೊಂದು ಮೇಲ್ಚಾವಣಿ ನಿರ್ಮಾಣಕ್ಕೆ ಕ್ಯಾಶೆಟಿಕ್ ನಿರ್ಮಿತ ಕೇಂದ್ರದ ಗುತ್ತಿಗೆದಾರರು ಪ್ರಾರಂಭಿಸಿದ್ರು. ಈ ವೇಳೆ ಸ್ಥಳೀಯರು ಹಾಗೂ ಸಂಘಟನೆಯ ವಿರೋಧವಿದ್ದರೂ ಕೂಡ ಗುತ್ತಿಗೆದಾರರು ಬಸ್ ನಿಲ್ದಾಣದ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಬಗ್ಗೆ ದಿನಪತ್ರಿಕೆಗಳಲ್ಲಿ ವರದಿಯಾಗಿದ್ರು. ವರದಿಗೆ ಕ್ಯಾಸೆಟಿಕ್ ನಿರ್ಮಿತ ಗುತ್ತಿಗೆದಾರರು ಹಾಗೂ ಸ್ಥಳೀಯ ಶಾಸಕರು ಕ್ಯಾರೆ ಅನ್ನದೇ ಹಳೆ ಕಟ್ಟಡದ ಮೇಲೆಯೇ ಮೇಲ್ಚಾವಣಿ ಹಾಕಿ ಕಬ್ಬಿಣದ ಪಿಲ್ಲರ್ಗಳನ್ನ ಹಾಕದೆ ಕಟ್ಟಡವನ್ನ ನಿರ್ಮಿಸಿ ಸುಣ್ಣ ಬಣ್ಣ ಹಚ್ಚಿ ಬಸ್ ನಿಲ್ದಾಣವನ್ನ ಉದ್ಘಾಟಿಸಿದ್ದು, ಸ್ಥಳೀಯ ಸಾರ್ವಜನಿಕ ವಲಯದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗುತ್ತಿಗೆದಾರರ ಜೊತೆ ಶಾಮೀಲಾಗಿದ್ದಾರೆ ಎಂಬಂತಹ ಅನುಮಾನ ಮೂಡಿ ಬಂದಿದೆ. ಇನ್ನು ತಾಲೂಕಿನ ಅನೇಕ ಕಾಮಗಾರಿಗಳಲ್ಲಿ ಕ್ಯಾಶೆಟಿಕ್ ನಿರ್ಮಿತ ಕೇಂದ್ರದ ಇಂಜಿನಿಯರ್ಗಳು ಆಡಿದ್ದೇ ಆಟ ಎನ್ನುವಂತಾಗಿದ್ದು, ಇದಕ್ಕೆ ಕುಮ್ಮಕ್ಕಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಪ್ರೋತ್ಸಾಹ ನೀಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಹಳೆಯ ಕಟ್ಟಡವನ್ನ ಸಂಪೂರ್ಣವಾಗಿ ತೆರವುಗೊಳಿಸಿ ಹೊಸದಾಗಿ ಬಸ್ ನಿಲ್ದಾಣದ ಕಟ್ಟಡವನ್ನ ನಿರ್ಮಿಸಿದ್ರೆ 50 ವರ್ಷಗಳ ಕಾಲ ಶಾಶ್ವತವಾಗಿ ಉಳಿಯುತ್ತೆ ಎನ್ನುವುದು ಸುತ್ತಮುತ್ತಲಿನ ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಈ ಬಗ್ಗೆ ಅಧಿಕಾರಿಗಳಾಗಲಿ ಸ್ಥಳೀಯ ಶಾಸಕರಾಗಲಿ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳುವರು ಎಂಬುದನ್ನು ಕಾದು ನೋಡಬೇಕಿದೆ. ವರದಿ ದುರ್ಗೇಶ್ ಹಸಮಕಲ್ ಮಸ್ಗೆ.